ನಮಗೆ ಬಹಳಷ್ಟು, ನನಗಾಗಲಿ ನನ್ನ ತಮ್ಮನಿಗಾಗಲಿ ಬಹಳಷ್ಟು ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಸತೀಶ್ ಅವರು ಹೇಳಿದ್ರು ನಾನು ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲ ಅಂತ, ಬಟ್ ನಿಮಗೆಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಇಲ್ಲ ಅಂತಂದ್ರು ಸಹಕಾರಿ ಕ್ಷೇತ್ರದಾಗ ಇರೋರ್ನೆಲ್ಲ ಆಡಿಸ್ತಾರೆ. ಅದಕ್ಕೆ ಮುಂದೊಂದು ಕೋರೆ ಸಾಹೇಬ್ ಹೇಳ್ತಾರೆ, ಅವ್ರ ಸೂತ್ರಧಾರಿಗಳು ನಾವೆಲ್ಲರೂ ಪಾತ್ರಧಾರಿಗಳು ಅಂತ ಹೇಳ್ತಾರೆ. ಜೋಗಪ್ಪ ಬಟ್ ಒಂದು ಹೇಳ್ತೀನಿ, ರಾಜಕಾರಣಿಗಳು ನಾವು ಆ ಪಕ್ಷ ಈ ಪಕ್ಷ ಅಂತ ಬಹಳಷ್ಟು ಓಡಾಡ್ತಾ ಇರ್ತೀವಿ. ಇಲೆಕ್ಷನ್ ಅಲ್ಲಿ ಬಂದಾಗ ನಮ್ಮದೇ ಆದಂತ ಮತ್ತು ಇದ್ರ ಬಗ್ಗೆ ಸಾಕಷ್ಟು ಸಂಶಯಗಳಂತ ಅವರೇ ಅವರೆಲ್ಲ ಸಹಕಾರಿ ಬಂಧುಗಳೇ. ಮುಂಚೆ ಅರ್ಬನ್ ಬ್ಯಾಂಕ್ ನಲ್ಲಿ ನಾವೆಲ್ಲ ಕಾರ್ಯ ನಿರ್ವಹಿಸ್ತಾ ಇದ್ವಿ. ಅಲ್ಲಿ ಅದು RBI ಮತ್ತು ಸರ್ಕಾರದ ಬಹಳಷ್ಟು ನಿಯಂತ್ರಣದಿಂದ ಅದರಿಂದ ಹೊರಗೆ ಬರಬೇಕು, ಸುಲಭವಾಗಿ ಸರಳವಾಗಿ ನಡೆಸಬೇಕಂತ SS ಪಾಟೀಲ್ ಅವರ ಸರ್ಕಾರ ಸಚಿವ ಸಂದರ್ಭದಲ್ಲಿ ಹೊಸ ಕಾಯ್ದೆ ತರುವ ಮೂಲಕ ಇದನ್ನು 97ರಲ್ಲಿ ಜಾರಿ ತರುವ ಮೂಲಕ 25 ವರ್ಷಗಳನ್ನು ನಾವು ಸೇವೆ ರೀತಿ 26 ವರ್ಷಕ್ಕೆ ಇವಾಗ ಮುನ್ನಡೆತಾ ಇದ್ದೀವಿ. ಈ ಬ್ಯಾಂಕಿನಿಂದ ಬಹಳಷ್ಟು ಹೊರಗೆ ಬಂದ್ಮೇಲೆ ನಾವು ಸುಮಾರು 6,500ಕ್ಕೂ ಹೆಚ್ಚು ಸಮಾಜ ರಾಷ್ಟ್ರದಲ್ಲಿ ಕಾರ್ಯ ನಿರ್ವಹಿಸಿದೆ. ಸುಮಾರು 75ಕ್ಕೂ ಹೆಚ್ಚು ಸದಸ್ಯರು ಹೊಂದಿದ್ದಾರೆ. ಸುಮಾರು 1600 ಷೇರು ಬಂಡವಾಳ ಇದೆ. 44,000 ಕೋಟಿ ಠೇವಣಿ ಇದೆ. ಸುಮಾರು 51,000 ಕೋಟಿ ದುಡಿಯುವ ಬಂಡವಾಳ, ಸುಮಾರು 700 ಕೋಟಿ ಲಾಭದಲ್ಲಿ ಈ ಸಂಸ್ಥೆ ಇವತ್ತ ಮುನ್ನಡೀತಾ ಇದೆ. ಸೌಹಾರ್ದ ಸಂಘಗಳು ಮೇಲ್ವಿಚಾರಣೆಯನ್ನ ಇವತ್ತು ರಾಜ್ಯ ಸರ್ಕಾರ ಸೌಹಾರ್ದ ಸಂಘ ಸರ್ಕಾರಿ ಬೆಂಗಳೂರು ಈ ಮಹಾಮಂಡಳಗಳು ಕೂಡ ಇದನ್ನು ರಕ್ಷಣೆ ಮಾಡಬೇಕು, ಈ ಕಡೆ ಠೇವಣಿಗಳನ್ನು ಕೂಡ ರಕ್ಷಣೆ ಮಾಡಬೇಕಂತ ಅದೇ ಕಾಯ್ದೆಯಲ್ಲಿ ಇವತ್ತು ಕೆಲಸ ಮಾಡ್ತಾರೆ. ಅವರು ಹೇಳಿದಂಗೆ ಸರ್ಕಾರದ ನಿಯಂತ್ರಣ ಕಡಿಮೆ ಆಗಬೇಕು ಅನ್ನೋದು ಅವರ ಭಾವನೆ. ಅದನ್ನ ಮಾಡಿದ ಪ್ರಕಾರ ಇಲ್ಲಿರುವಂತ ಸಮಸ್ಯೆ ಬಂದಾಗ ಸರ್ಕಾರ ಎಂಟ್ರಿ ಆಗಿರುವಂತ ನೇರವಾಗಿ ಸರ್ಕಾರ ಇಲ್ಲ ಆಗಿಲ್ಲ ಅಂತ ನಮ್ಮ ಭಾವನೆ. ಹಾಗೆಲ್ಲ ಇದು ಸರ್ಕಾರದಿಂದ ಅವರಿಗೆ ಇರಬೇಕಂತ ನಾವು ಹೇಳಿದ್ರೆ, ಆದರೆ ಸರ್ಕಾರಿ ನೋಂದಣಿ ಮಾಡಿಕೊಡೋದ್ರಿಂದ ಸರ್ಕಾರ ಜವಾಬ್ದಾರಿ ಕೂಡ ಕಮ್ಮಿ ಆಗಿದೆ ಅಂತ ಮಾಡಿ ಅವರು ನೋಂದಣಿ ಮಾಡಿದಾಗ ಇದು ಮುಂದೆ ನಿಮ್ದು ಪ್ರಾರಂಭ. ಇದು ಸರ್ಕಾರ ಬಹಳಷ್ಟು ಕಡೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಕಡೆ ಇವತ್ತು ಸುಮಾರು ಕೆಲವು ಠೇವಣಿದಾರ ಹಣ ತಿಳಿಸಿಕೊಡದೆ ಸಮಸ್ಯೆಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡಿದ್ದೀವಿ. ಅವ್ರು ಬರೋದೇ ಮೊದಲು DC ಆಫೀಸ್ ಬರ್ತಾರೆ, ಅವರು ಸಚಿವರ ಕಡೆ ಬರ್ತಾರೆ, ಶಾಸಕರ ಕಡೆ ಬರ್ತಾರೆ, ಸರ್ಕಾರ ಕಡೆ ಹೋಗ್ತಾರೆ. ಇಲ್ಲಿ ಸಿಗ್ತಾರೆ ಕೋರ್ಟ್ ಹೋಗ್ತಾರೆ. ಅವರು ಈಗಾಗಲೇ ಕೋರ್ಟ್ ಹೋಗಿದ್ದಾರೆ, ನಾವು ನೋಡಿದ್ದೀವಿ. ಸೊ ಇದಕ್ಕೆ ನಾವು ಸ್ಪಷ್ಟವಾದ ನೀತಿ ಯಾವ ರೀತಿ ಇರ್ಬೇಕಂತ ಹೇಳಿದ್ರೆ ಅದನ್ನ ಮಾಡಲಿಕ್ಕೆ ನಾವೆಲ್ಲ ತಯಾರಿದ್ದೀವಿ, ಎಲ್ಲ ಶಾಸಕರಿದ್ದೀವಿ. ನಿಮ್ಮದು ಇಂಡಿಪೆಂಡೆಂಟ್ ಕೆಲಸ ಅದನ್ನ ಮಾಡಿದ್ರೆ ದುಡ್ಡು ಕಳ್ಕೊಂಡವ್ರಿಗೆ ನ್ಯಾಯ ಅಂತಂದ್ರೆ ಪ್ರಶ್ನೆ ಬರ್ತೈತಿ. ಈಗ ಸುಮಾರು ಜನ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಮುಖಾಂತರ ಸುಮಾರು 2 ಬ್ಯಾಂಕ್ಗಳು 10 ವರ್ಷದಿಂದ ಇನ್ನೊಂದು ದುಡ್ಡು ಕೊಟ್ಟಿಲ್ಲ. ಎಲ್ಲ ಬ್ಯಾಂಕ್ ಆಯ್ತು, ಎಲ್ಲ ಆದೇಶ ಮಾಡಿದ್ರು ಕೂಡ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇತ್ತಿತ್ತಲಾಗಿ ನಮ್ಮ ಬೆಳಗಾವಿ ಕೂಡ ಒಂದು ಸೇಮ್ ಪ್ರಾಬ್ಲಮ್ ಆಗಿದೆ. 3 ಬ್ಯಾಂಕ್ ಆಗಿದೆ. ಆದ್ರೂ ಕೂಡ ಠೇವಣಿದಾರರಿಗೆ ನಾವು ವಾಪಸ್ಸು ಠೇವಣಿ ಕೊಡಿಸಲಿಕ್ಕೆ ಸಾಕಾಗಿಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಇರಬೇಕು, ಮಿನಿಮಮ್ ಇದ್ದೇ ಇರಬೇಕು. ಪೂರ್ತಿ ದೂರ ಇಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಾಳೆ ಇದೆಲ್ಲ ಆದಾಗ ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರ ಬೇಕಾಗ್ತದೆ. ಸಜೆಸ್ಟ್ ಮಾಡಿ ನಮಗೆ ಮುಖ್ಯಮಂತ್ರಿ ಹೇಳ್ತಿರುವಂತ ಸರ್ವೆ ಮಾಡಿಸಲು ಎಲ್ಲರೂ ಸರ್ಕಾರಿಗಳ ರಾಜ್ಯ ಸರ್ಕಾರಿಗಳು ಯಾವ ರೀತಿ ತಮಗೆ ಅನುಕೂಲ ಅವಶ್ಯಕತೆ ಇದೆ ಅದನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಸರ್ಕಾರ ಖಂಡಿತವಾಗಿ ನಾವು ತಯಾರಿದ್ದೀವಿ ಮಾತನ್ನ ಹೇಳ್ತಾ ಒಟ್ಟಾಗಿ ಸಾರ್ವಜನಿಕ ಸುರಕ್ಷಿತವಾಗಿರ್ಬೇಕು ಅಷ್ಟೇ ನಮ್ಮ ಡಿಮಾಂಡ್ಗಳು. ಯಾಕಂದ್ರೆ ನಿಮ್ಮಲ್ಲಿ ಯಾವ ರೀತಿ ಕಾಂಪಿಟೇಷನ್ ಮಾಡ್ತೀರಿ,
ಯಾವ ರೀತಿ ಹೆಸರು ಅವರಿಗೆ ಕೊಡ್ತಾರೆ ಜನ ನಿಮ್ಮ ಕಡೆ ಬರ್ತಾರೆ, ನಿಮ್ಮ ಮಾತು ಕೇಳ್ತಾರೆ. ಸುಮ್ಮನೆ ಯಾವ ಹೆಸರು ಹಾಕಿದ್ರೆ ಜನ ಮುಂದೆ ಬಾರಿ ಕೇಳಲ್ಲ. ನಿಮ್ಮ ಸೇವೆ, ಸರ್ವೀಸು, ನಿಮ್ಮ ಹಿಂದಿನ ಎಕ್ಸ್ಪೀರಿಯನ್ಸ್ ಎಲ್ಲ ನೋಡಿ ಜನ ನಿಮಗೆ ದುಡ್ಡು ನೀಡ್ತಾರೆ. ಅದಕ್ಕೆಲ್ಲ ನಮ್ಮ ಬೆಳಗಾವಿಯಲ್ಲೇ ಈಗಾಗಲೇ ಬಹಳ ಯಶಸ್ವಿಯಾಗಿ ಕಾರ್ಯ ಅಂತ ನನಗೆ ಅನ್ಸುತ್ತೆ. ಸಹಕಾರ ಅಂದ್ರೇನೆ ಎಲ್ಲರ ಜೊತೆ ಪ್ರಾಮಾಣಿಕವಾಗಿ ಸಹಕಾರದೊಂದಿಗೆ ಯಾವುದೇ ಜಾತಿ, ಯಾವುದೇ ಭಾಷೆ, ಶ್ರೀಮಂತರು ಬಡವರು ಅನ್ನುವಂತ ಕೆಳರಮ ಇಲ್ದೇನೆ ಎಲ್ಲರ ಒಂದು ಜೀವನದಲ್ಲಿ ಸಹಕಾರವನ್ನ ಕೋರ್ತಾ ಆರ್ಥಿಕ ಸ್ವಾವಲಂಬನೆ ಜೀವನಕ್ಕೆ, ಅದು ರೈತರಾಗಿರ್ಬೋದು, ಬಿಸ್ನೆಸ್ ಮೆನ್ಗಳಾಗಿರ್ಬೋದು, ಸಣ್ಣ ವ್ಯಾಪಾರಸ್ಥರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಮಾಡುವಂತ ಒಂದು ಅತ್ಯುತ್ತಮ ಒಂದು ಸೇವೆ ಈ ಒಂದು ಸಹಕಾರ ಸೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವೆಲ್ಲರೂ ಹೇಳ್ತಾ ಇರ್ತೀವಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳ್ತಾ ಇರ್ತೀವಿ. ನಾನು ಅದನ್ನೇ ಈ ರೀತಿ ಹೇಳಲಿಕ್ಕೆ ಬಯಸ್ತೇನೆ. ಸಹಕಾರ ರಂಗದಲ್ಲಿ ಮಾಡಿದಂತ ಸೇವೆ ಕೂಡ ದೇವರ ಸೇವೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೆಲವೊಂದು ಸರ್ಕಾರದ ಕಣ್ಣನ್ನ ತೆಗೆಸಲಿಕ್ಕೆ ಕೆಲವೊಂದು ಮಾತುಗಳನ್ನ ಹೇಳಿದ್ರು. ಈಗಾಗಲೇ ಹಿರಿಯರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರು ಯಾವುದಕ್ಕೋಸ್ಕರ ಸರ್ಕಾರ ಇಂಟರ್ವ್ಯೂ ಆಗುತ್ತೆ ಅಂತ. ಆದ್ರೆ ನಾನು ಕೂಡ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಈಗ ತಾನೇ ಆಮೇಲೆ ಇರುವಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ನಮಗೆ ಶೇರ್ ಹಣ ಇರೋದಿಲ್ಲ. ಸರ್ಕಾರದಿಂದ ನಾವು ಶೇರ್ ಕಲೆಕ್ಟ್ ಮಾಡಬೇಕಾದ್ರೆ ನಮ್ಮ ಮುಖ ನೋಡಿ ನಮ್ಮ ಮೇಲೆ ವಿಶ್ವಾಸವಿಟ್ಟು ಜನ ನಮಗೆ ಶೇರ್ ಬಂಡವಾಳವನ್ನ ಕೊಡ್ತಾರೆ, ಅಥವಾ ನಮ್ಮ ಬಂಡವಾಳ ಅದರಲ್ಲಿರುತ್ತೆ. ಸರ್ಕಾರದ ಯಾವುದೇ ಒಂದು ಸಹಕಾರ ಇಲ್ಲದೆ ಒಂದು ರಿಜಿಸ್ಟ್ರೇಷನ್ ಮಾತ್ರ ಸರ್ಕಾರದಿಂದ ಇರುತ್ತೆ. ಆದ್ರೆ ಯಾಕೆ ಸರ್ಕಾರ ಇಷ್ಟೊಂದು ಕೈಯನ್ನು ಹಾಕುತ್ತೆ ಅಂತ ಹೇಳಿ ಒಂದು 3 ಕ್ರೆಡಿಟ್ ಬ್ಯಾಂಕ್ಗಳಾಗಿರ್ಬೋದು, ನಡೆದಂತ 10 ವರ್ಷದಲ್ಲಿ ನಡೆದಂತ ಘಟನೆಗಳನ್ನ ತಮ್ಮ ಎದುರುಗಡೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಜನಪ್ರತಿನಿಧಿಗಳು ನಮ್ಮ ಹತ್ರ ಸಮಸ್ಯೆಗಳನ್ನು ತೆಗೆದುಕೊಂಡು ಬರ್ತಾರೆ. ಟೀಚರ್ ರಿಟೈರ್ಡ್ ಆದವರು ಹೇಳ್ತಾರೆ, ನಮ್ಮ ಮಗಳ ಮದುವೆಗೆ ನಾವು ಹಣವನ್ನು ಡೆಪಾಸಿಟ್ ಆಗಿಟ್ಟಿದ್ವಿ, ಈಗ ನಮಗೆ ಹಣನೂ ಇಲ್ಲ, ಏನೂ ಇಲ್ಲ. ನಾವು ಬೆಂಗಳೂರಿಗೆ ಅಲ್ಲಲ್ಲಿ 20 ವರ್ಷ ನಾನು ದೇಶ ಸೇವೆಯನ್ನ ಮಾಡಿದೆ, ಆ ದುಡ್ಡನ್ನ ನಾನು ಬ್ಯಾಂಕ್ ನಲ್ಲಿ ಇಟ್ಟಿದ್ದೆ, ಈಗ ಆ ದುಡ್ಡು ನನಗೆ ಸಿಗ್ತಾ ಇಲ್ಲ ಅಂತ ಎಲ್ಲರನ್ನೂ ಬಹಳಷ್ಟು ಹತ್ತಿರದಲ್ಲಿ ತೆಗೆದುಕೊಂಡು ಬರುತ್ತೆ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಸಹಕಾರಿ ರಂಗದಿಂದ ಸಮಾಜದ ಕಟ್ಟ ಕಡೆಯ ಮನುಷ್ಯನ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಆಗಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದೆ. ಈ ಸಹಕಾರಿ ಕ್ಷೇತ್ರ ಸೌಹಾರ್ದ ಚಳವಳಿ ಮುಂದೆ ಬರಲಿ ಅಂತ ಹೇಳ್ತಾ, ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತ ಮಾಂತೇಶ್ವರ ಕೌಟ್ಕಿಮಠ ಬಹಳಷ್ಟು ಕೇರ್ ತಗೊಳ್ತಾರೆ, ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ. ಅವರು ಬರಲೇಬೇಕು ಅಂತಂದಾಗ ಚಂದ್ರರಾಜ್ ಇದ್ದಾನೆ ಕರೀರಿ ಅಂತ ಹೇಳಿದೆ, ಇಲ್ಲ ನೀವು ಬರಬೇಕು ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಬಂದಿದ್ದೀನಿ. ತಾವೆಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತೀನಿ. ಮತ್ತೊಮ್ಮೆ ಹಿರಿಯರು SS ಪಾಟೀಲ್ ಕಾಕವರು ಎಲ್ಲಿ ಹೊರಗಡೆ ಹೋದ, ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ಕಾಪಾಡಲಿ. ಮತ್ತು ನಮ್ಮ ಕೋರೈಸ್ ಯಾರಿಗೆ ಕೊಡಬೇಕು ನಾವು ನೋಡ್ಕೊಂಡಿದ್ರೆ ನಮ್ಮ ಸೊಸೈಟಿ ಡೆವಲಪ್ ಆಗುತ್ತೆ. ನಾವು ನೋಡಿದ್ರೆ ಭಾಳ ಸೊಸೈಟಿ ಸ್ನೇಹಿತರು ಮಾತಾಡಿದ್ರೆ ಕೊಡ್ಬಿಡ್ತಾರೆ, ಫ್ರೆಂಡ್ಸ್ ಕೊಡ್ತಾರೆ ಕೊಡ್ಬಿಡ್ತಾರೆ, ಲೋನಲ್ಲಿ ಕೊಡ್ಬಿಡ್ತಾರೆ. ಆಮೇಲೆ ತೊಂದರೆ ಆಯ್ತಂದ್ರೆ ಅದನ್ನ ಫ್ರೆಂಡು ಇರುವುದಿಲ್ಲ, ರೊಕ್ಕ ಇರುವುದಿಲ್ಲ. ಸತ್ಯ ಇದೆ. ನನಗೆ ಶುಭಾಶಯ ಕೊಡ್ತಾರೆ. ಸರ್ಕಾರ ಇದೆ, ನಮ್ಮ ಜೊತೆ ನಾವು ಎಲ್ಲರೂ ಮಾತಾಡ್ತೀವಿ. ಧನ್ಯವಾದ.